ಹಾಯ್ ಜನರೇ, ಗಂಟೆ 11:45 11:33ಕ್ಕೆ ನಾವು ಅಯೋಧ್ಯೆಯಲ್ಲಿ ಇರಬೇಕಿತ್ತು. ಆದರೆ ಈಗ 1:15ಗೆ ಅಯೋಧ್ಯೆ ಅಂತ ತೋರಿಸ್ತಾ ಇದೆ. ಉತ್ತರಾಖಂಡಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಇತ್ತು, 33 ಇತ್ತು. ಅಯೋಧ್ಯೆಯಲ್ಲಿ 40 ತೋರಿಸ್ತಾ ಇದೆ. ಇನ್ನೂ ಉರಿ ಹೀಟ್. 1:15 ತೋರಿಸ್ತಿತ್ತು. ನಾವು ನೆನೆಸ್ಕೊಂಡಿತ್ತು 2 ಗಂಟೆ ಲೇಟ್ ಆಗ್ತದೆ. ಸೊ 2 ಗಂಟೆ ಒಳಗೆ ರೀಚ್ ಆದರೆ ಆಕೆ, ಇಲ್ಲ ಇನ್ನೂ ಲೇಟ್ ಆಯ್ತು ಅಂದ್ರೆ ಗೊತ್ತಿಲ್ಲ. ಇನ್ನೇ ಟ್ರಾವೆಲ್ ಮಾಡೋಕ್ಕಾಗಲ್ಲ ಟ್ರೈನಿಗೆ. ಒಂದು 7 ತಾಸು ಕೂತ್ಕೊಂಡೆ ಕೇಳಿದ್ರೆ ಮೇಲೆ ಮತ್ತೊಂದು ಕಡೆ ನಾನು ಮೈಯೆಲ್ಲ ಒಳ್ಳೆ ಬಿಸಿ ಕೊದಿ. ಅದ್ರ ಮೊದಲು ನಮ್ದು ಇವತ್ತು ದರ್ಶನ ಆಯ್ತು. ನಾಳೆ 10 ಗಂಟೆಗೆ ಫ್ಲೈಟ್ ಇತ್ತು ನಮ್ದು. ಆ ಫ್ಲೈಟ್ ಇದು ಇನ್ನೂ ವೆಬ್ಸಿಕ್ಕಿನ ಓಪನ್ ಆಗಿಲ್ಲ. ನಿನ್ನೆ 48 ಗಂಟೆ ಮೊದಲು ಪ್ರೇಯರ್ ಆಯ್ತು. ನಿನ್ನೆ ಅಂದರೆ 10 ಗಂಟೆಗೆ ಆಗಿಲ್ಲ. ಫೋನ್ ಮಾಡ್ರಿ ಇವತ್ತು ಹತ್ತಂದ್ರೆ ಇವತ್ತು ಮತ್ತೆ ಫೋನ್ ಮಾಡಿದೆ ಏರ್ಲೈನಿಗೆ. ಇಲ್ಲ, ಅದು ಹೆಸರು ಅಪ್ಡೇಟ್ ಆಗ್ತಿತ್ತು, ಸಾಯಂಕಾಲದೊಳಗೆ ಅಪ್ಡೇಟ್ ಆಗ್ತಂದ್ರೆ. ಅಯೋಧ್ಯೆಯಿಂದ ಮುಂಬೈಗೆ ಫಸ್ಟ್ ಫ್ಲೈಟ್ ಬುಕ್ ಮಾಡೋದು. ಆ ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಸೊ ರೀಫಂಡಿಗೆ ಅಪ್ಲೈ ಮಾಡಿದೆ, ಅದು ಇನ್ನೂ ರೀಫಂಡ್ ಆಗಿಲ್ಲ ಅಕ್ಷಯ ಮೇಡಮ್ ನನಗೆ. ಇದ್ರದ್ದು ಇನ್ನೂ ಸಿಕ್ಕಿರೂ ಇಲ್ಲ. ಇನ್ನು ಯಾರೋ ಅಕ್ಷಯ ಮೇಡಮ್ ಅವ್ರ ಹತ್ರ ನಾನು ಟಿಕೆಟ್ ಬುಕ್ ಮಾಡಿ ಕೊಡ್ಬೋದಿಲ್ಲ, ಅವ್ರದ್ದು ಏಜೆನ್ಸಿ ಸುಖ ಇಲ್ಲ ಅವರು. ಇವ್ರನ್ನೆಲ್ಲ ದುಡ್ಕೊಂಡು ಹೆಂಗತ್ರಿ ಸರ್? ನೀವ್ ಹೆಂಗ್ ಇಳಿದ್ರಿ ಸರ್ ನೀವು? ಅವ್ರು ಯಾರದ್ದು ಅಂತ ಇಂತ 2 ಗಂಟೆ ಬಂತ 40 ಡಿಗ್ರಿ ಸೆಲ್ಸಿಯಸ್ ಹೀಟ. ತಲೆ ಎಲ್ಲ ತಿರ್ತಿತ್ತಪ್ಪ. ಪ್ರಕಾಶ್ ಶೆಟ್ರೆ ಬಟ್ ಹೋಗಿ ಒಂದು ರೂಮ್ ಮಾಡಿ ಊಟ ಒಂದು ಮೇನ್ ಮಾಡ್ಬೇಕು. ಸ್ವಲ್ಪ ಹಸು ಆಗ್ತಾ ಇದೆ ಅಷ್ಟೇ. ನಮ್ಮ ಹಸುವಿಗೆ ಸಲ ಕೇಳ್ಬಿಟ್ಟು ಶೆಕೆ ಆಗ್ತಾ ಇದೆ. ಸೆಕೆಗೋಸ್ಕರ AC ರೂಮ್ ಬಿಡ್ತಾ ಇದ್ದೇವೆ. ಅಣ್ಣ ಎಲ್ಲಿಗೋ ಕರ್ಕೋತೆ ಅಂತಿದ್ನಪ್ಪ, ಎಲ್ಲಿ AC ರೂಮ್ ಕೊಡ್ತೀನೋ ಗೊತ್ತಿಲ್ಲ. ಬಾಯ್ಸ್ ಒಳ್ಳೆ ಊಟ ಮಾಡ್ತಾ ಇದ್ದಾರೆ. 160 ರೂಪಾಯಿ ಊಟ, ಪನ್ನೀರ್, ಚಪಾತಿ ಸಿಕ್ತು. ಇವತ್ತು ರೋಟಿ ಅಲ್ಲ, ಚಪಾತಿ ಸಿಕ್ತು. ಅನ್ನ, ಹಪ್ಪಳ, ಸಲಾಡ್, ಒಳ್ಳೆ ನೀರು ಕುಡಿತಾವ್ರೆ. 1,500 ಕೊಟ್ಟು AC ರೂಮ್ ಮಾಡಿತ್ತು. ಯಾಕಂತ ಹೇಳಿದ್ರೆ 43 ಡಿಗ್ರಿ ಸೆಲ್ಸಿಯಸ್ ಇತ್ತು ಅವ್ರಿಗೆ. 43. ಇದೆಲ್ಲ ಹೊಸ ಲಾಡ್ಜ್. ಈಗ ಹೆಚ್ಚಿಂದಲ್ಲ, ಈಗ ನಮ್ದು ರಾಮ ಮಂದಿರ ಓಪನ್ ಆದ್ಮೇಲೆ ಇಲ್ಲೆಲ್ಲ ಬಿಲ್ಡಿಂಗ್ ಆತೈತಿ ಈ ಊರಾಗೆ. ಇದು ಹೊರಟಿದ್ದೇವೆ ರಾಮನೆಡೆಗೆ, ಶ್ರೀರಾಮಚಂದ್ರ ನೋಡ್ಲಿಕ್ಕೆ. ಸರ್ ಸರಿ ಸರ್, ಜೀನ್ಸ್ ಪ್ಯಾಂಟ್ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು? ರೈಲ್ವೆ ಸ್ಟೇಷನ್ ಮಾಡಿ ಡ್ರಾಪ್. ಈಗ ಡ್ರಾಪ್ ಇತ್ತು. ಈಗ ಒಂದು ಸ್ಟ್ರೀಟ್ ಲೈಟ್ ಡಿಸೈನ್ ಕಾಣಿ ಲೈಕ್ ಇಲ್ಲೇ. ಮೊಬೈಲ್ ಒಳಗೆ ಎಂಟ್ರಿ ಇಲ್ಲ. ನಾವೆಲ್ಲ ಫೋಟೋ ತೆಕ್ಕೊಂಡ್ಕಂದ್ರೆ ನಾನು ಪಕ್ಕನ ಹತ್ರ ಬಿಳಿ ಅಂಗಿ ತಕೊಂಡ್ ಒಂದೇ ಹಾರ್ನ್ ಇಪ್ಪ ಮಾರ. ನಾನು ಪಕ್ಕನ ಹತ್ರ ವೈಟ್ ಶರ್ಟ್ ತಕೊಂಡ್ ಹಾಕೊಂಡು ಹೋದಲ್ಲ ಹೋದ. ಮೊಬೈಲ್ ಯಾರಿಗೆ ಡೆಪಾಸಿಟ್ ಮಾಡಿ ಇಟ್ಟಿಗೋಯ್ಕ. ನನ್ನ ಪ್ರಕಾರ ಕಂಪ್ಲೀಟ್ ಆಗಿಲ್ಲಲ್ಲ, ಅದಕ್ಕೆ ಇರ್ಬೋದು ರೀಸನ್, ಗೊತ್ತಿಲ್ಲ. ಆದ್ರೆ 10% ಕಂಪ್ಲೀಟ್ ಆಗಿಲ್ಲ. 10% ಆದ್ದು ಮಾತ್ರ ಸೂಪರ್ ಇತ್ತು. ಕಲ್ಲಲ್ಲಿ ಒಂದು ಕೆತ್ತಿರೋ ಡಿಸೈನ್ ಅಲ್ಲ, ಸೂಪರ್ ಕೆತ್ತಿರ. ಆದ್ರೆ 10% ಆತೀನಿ. ಇನ್ನೊಂದು 5 ವರ್ಷ ಬೇಕು. ಇನ್ನು 5 ವರ್ಷ ಬಿಟ್ಟು ಇನ್ನೊಂದ್ಸತಿ ಬರ್ಕ್ ಪೂರ್ತಿ ಕಾಮ್. ಈಗ ರಾಮನ ಮೂರ್ತಿ ಇತ್ತು, ಅದ್ರ ಸುತ್ತ ಮಂಟಪ ಇತ್ತು ಅಷ್ಟೇ. ಆ ಮಂಟಪದಾಗೂ ಡಿಸೈನ್ ಸೂಪರ್ ಮಾಡಿರ. ಬಟ್ ಇನ್ನು ತುಂಬಾ ಇತ್ತು ಆಪ್ಕೆ. ಈಗ ಹನುಮಾನ್ ಗುಡಿಗೆ ಹೋತಿತ್ತ. ಹಾರ್ನ್ ಬ್ಯಾನ್ ಆಗ್ಬೇಕಿತ್ತು. ಇದು ಹನುಮಾನ್ ಗುಡಿ, ಅದು ಗೊತ್ತಿಲ್ಲ. ಹನುಮಾನ್ ಗುಡಿ ಇದೇ ಇರಬೇಕು ನೋಡಿ, ಹೆಚ್ಚಿಂದ ಆಗ ತೋರ್ಸೋದಲ್ಲ. ಇದು ಹನುಮಾನ್ ಗುಡಿ. ಇಲ್ಲ ನೋಡಿ, ನಾವು ಒಳ ಹೋಗ್ತಾ ಇಲ್ಲ, ಟೈಮ್ ಇಲ್ಲ. ಲೈವ್ ತೋರಿಸ್ತಾ ಇಲ್ಲ ನೋಡಿ. ಇದು ಹನುಮಾನ್ ಗುಡಿ. ಹನುಮಾನ್ ಗರಿ ದೇವಸ್ಥಾನ. ಅದೇ ಹನುಮಾನ್ ಗುಡಿ ಅಲ್ಲ, ಅದು ಹನುಮಾನ್ ಗಡಿ. ಓಕೆ, 14 ದಿವಸದ ಪಯಣವನ್ನು ಮುಗಿಸಿ ಅಯೋಧ್ಯೆಯಲ್ಲಿ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ಹೊಸ ಏರ್ಪೋರ್ಟ್. ಮತ್ತು ನಾವು ಮರಳಿ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ಸಣ್ಣ ಏರ್ಪೋರ್ಟ್.
ಚೆಕ್-ಇನ್ ಆಗಿ ಹುಡುಗರು ಕೂತಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಸೂರ್ಯನ ರಾಪ್ ಕೆನ್ನಿ ಮೇಲೆ ಹೊಡಿತ್. ಇದು ಒಳಗೆ ಎ ಸಿ ಕುತ್ಕೊಂಡಿತ್ತು, ಮತ್ತೆ 6 ಸಾಕಿ ಉರಿತಿತ್ತು. ಆಮೇಲೆ ಸುಮಾರು ಹೊತ್ತ ಬೇಕಾತಂದೇಳಿ ಬೇಗ ಬಂತ. 8 ಗಂಟೆಗೆ ಬಂದಿತ್ತು. 8:23 ಇದು ಆಯ್ತು, ಚೆಕ್-ಇನ್ ಆಯ್ತು, ಸೆಕ್ಯೂರಿಟಿ ಆಯ್ತು, ಎಲ್ಲ ಆಯ್ತು. ಇಲ್ಲಿ ಬಂದು ಕೂತ್ಕೊಂಡಿತ್ತು. ಈಗ 10 ಗಂಟೆ ಫ್ಲೈಟ್. ಸಿಕ್ಕಾಪಟ್ಟೆ ಸಣ್ಣ ಏರ್ಪೋರ್ಟ್, ಇನ್ನೂ ಎಲ್ಲ ಡೆವಲಪ್ ಆಗ್ತಾ ಇದೆ. 2 ಗಂಟೆ ಫ್ಲೈಟ್ 9:52 ಆಯ್ತು. ಇನ್ನೂ ಬೋರ್ಡಿಂಗ್ ಆತಾನೆ ಇತ್ತು. ಎಷ್ಟೊತ್ತಾಗತ್ತೇನು ರೀಚ್ ಆಗೋದು ಬೆಂಗಳೂರು? ಏನಂತೀರಿ? 5 ಗಂಟೆ ಅಂತ ಅಂದಾಳೆ. ಟ್ರೈನ್ ಕತಿ 12 ಗಂಟೆ ರೀಚಿಂಗ್ ಟೈಮ್ ಕೊಟ್ಕೊಂಡು 2 ಗಂಟೆ ಕರ್ಕೊಂಡು ಬಂದ್ಬಿಟ್ಟಿದ. ಅಜಿತ್ ಬರ್ಲ. ಬೆಂಗಳೂರು ನಮ್ದೇ. ಸುಮಾರು ಜನ ಇದ್ರು. ನಮ್ ಕಸಿನ್ ಫೋನ್ ಮಾಡ್ರೆ ಹೆಚ್ಚು ಕಮ್ಮಿ ಲಾಡ್ಜ್ ರೂಮ್ ಬುಕ್ ಮಾಡ್ತಾರೆ. ಅದಕ್ಕೆಲ್ಲ ಎದುರುದಿಲ್ಲ. ಆಯ್ತು ಹಂಗಾರೆ ಇವ್ರದ್ದು ಮುಗಿತ ಮುಗಿದ ಆಗಲ್ಲ ಮುಗಿದೈತಿ. ನಾನು ಅನ್ಸ್ಕೊಂಡೆ ಅವ್ರ ರೂಮಿಗೆ ಹೋಯ್ಕಲ್ಲ ಈಗ ಅಂತ ಅನ್ಸ್ಕೊಂಡೆ. ಅಕ್ಕನ ರೂಮಿಗೆ ಇವ್ರ ರೂಮಿಗೆ ಅಂತ ಅಕ್ಕನ ಮೊನ್ನೆ ಗುರ್ತಾಯ್ತು ನಂಗೆ. ಅಷ್ಟೇ ಅಕ್ಕನಪ್ಪ ಇಂತ ರಾತ್ರಿ ಬಸ್ ಹತ್ತಂದ್ರೆ ಅವ್ರು ಅಡ್ಡಿಲ್ಲ ಅದ್ರಾಗ ಅಲ್ಲ ಎಲ್ಲ ಹೋಯ್ತು ಹೊತ್ತಿಲ್ಲ. ಬಾನ್ ಹತ್ರ ಕೆಣಕ ಹೋಡ್ಲಿ ಬಾಬು ಅಲ್ಲ ಬಾನ್ ಹತ್ರ ಕೆಣ್ಕೊಂಡು ಹೋಡ್ಲಿ ಬಾಪ ಅಷ್ಟೇ. ಜಸ್ಟ್ ಈಗ ಬೆಂಗಳೂರಿಗೆ ಅರೈವ್ ಆಯ್ತಾ, ಊರಿಗೆ ಬಂತ. ಇದೇ ನಮ್ಮ ಊರ ಆಗ್ಬಿಡ್ತು. ಇದು ಊರದು ಕರ್ನಾಟಕದ ಬಂತದ. ಇನ್ ನಾಳೆ ಬೆಳಗ್ಗೆ ಮನೆಗೆ ಹೊರಾಯ್ತದ ಅಷ್ಟೇ. ನಮ್ಮ ನಿತ್ಯಡಿಗ್ರ ಎಲ್ಲಿ ಹೋಯ್ ಎತ್ಲಾಗ ಬಾದಿ ತಿರ್ಗಾಡ್ಕ ಬಂದ್ರು ಕರ್ನಾಟಕ ಬಾರ್ಡರ್ ಹರ್ಕೊಂಡು ಬಂದ್ರು ಕೂಡ ಈ ಮಂತ್ರ ಹೊಡ್ದ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಅದೇ. ಎಲ್ಲ ಟ್ರಿಪ್ ಹೋಯ್ಲಿ ಭೂತಾನ್ ಗೀತಾನ್ ಎಲ್ಲ ಹೋಯ್ ಒಂದ್ಸತಿ ಕರ್ನಾಟಕ ಬಾರ್ಡರ್ ಎಂಟ್ರ್ ಹರ್ಕೊಳ್ಳೆ ಬ್ಯಾಗೇಜ್ ಸಸ್ತು ಉದ್ದ ಇಲ್ಲೆಷ್ಟಿದಿತ್ತು? ಡೆರಡೋನಾಗ 2 ಬೆಲ್ಟ್ 2 ಬೆಲ್ಟ್ ಇದಿತ್ತು. ನಮ್ಮಲ್ಲ ಇಲ್ಲಿ ಬೆಲ್ಟ್ ಹಚ್ಚಿಕೊಂಡು 10 ಬೆಲ್ಟ್ ಇತ್ತಿದ್ರೆ ಈಗ ನಮ್ದು 5 ನಂಬರ್ ಬೆಲ್ಟ್ ಬಂದಿತ್ತಂಬ್ರ ಲಗೇಜ್ ಇನ್ನು ಬರಲ್ಲ ಎಲ್ಲ ಹೋಯ್ತಿತ್ತ. 15 ದಿವಸದವ್ರ ಕಡೆಯದಾಗಿ ಅಜಿತ್ರನ್ ಲೀಡ್ ಆಗಿ ಮುಂದೆ ಕೂರ್ಸಿತ್ತ. ನಮ್ಮ ನಾಯಕರು ಯಾವತ್ತಿದ್ರು ನಾಯಕರು ಅನ್ನ ತಿನ್ಸ್ಬೇಕು ನದಿ ಅನ್ಸ್ಲೆ ಉಂಡಿರ್ ಸ್ವಲ್ಪ ಅಲ್ಲ ಒಂದ್ ಹೊತ್ತು ಹೊಸು ಐಕರಿಲ್ಲ ಅನ್ನ ತಿಂದ ಐತೆ. ಒಂದ್ ವಿಷಯ ಹೇಳ್ತಿದ್ರೆ ಅಂತಂದ್ರೆ ಅನ್ನ ಸಿಕ್ಲ ಅಂದ್ರೆ ಬಿಟ್ರೆ ಊಟ ಬೆಂಗಳೂರು ಮಾಡಕ್ಕಿಂತ ಜಾಸ್ತಿ ಮಾಡಿರ. ರೊಟ್ಟಿ 8 ನಾ ಅದೇ ಹೇಳ್ತಿದ್ದಲ್ಲ, ಒಂದು ಹೊತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ ಇಲ್ಲ. ನಿನ್ನೆಯಿಂದ 3 ದಿವಸ ಅಷ್ಟೇ ಮಧ್ಯಾಹ್ನ ಮಾತ್ರ 5 ಗಂಟೆ ಊಟ ಮಾಡ್ಸಿರಿ. ಯಾರು ಬಾಯ ಬಂದಿತ್ತಲ್ಲ ಹೊಸತ್ ಬಾಯ ಬರ್ತಿರುತ್ತೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ ಆಗುದಿಲ್ಲ ಸರ್ ನಮ್ಮ ಹತ್ರ. ಏನ್ ಸರ್ ಏನ್ ನೋಡ್ತಾ ಇದೀನಿ? ರೂಮಿಗೆ ಹೋಗಿ ಲಗೇಜ್ ಇಟ್ಟದಷ್ಟೇ ಸೀದಾ ಬಂದಾಯ್ತು ಉಡುಪಿ ಹೋಟ್ಲಿಗೆ. ಒಂದು ರಸಂ ಸಾಂಬಾರ್ ಮೊಸರು ಪಲ್ಯ ಹಪ್ಪಳ ಹಾಕೊಂಡು ಅಂತೇಳಿ ಅಜಿತ್ರ ಗುರ್ದವ್ರದ್ದು ಹೋಟ್ಲ. ಅವ್ರ ಅಣ್ಣಂದೇ ಅಂತ ಅಂದ್ರಪ್ಪ ಒಂದು ಫ್ರೀ ಉಣ್ಕೋಪ್ಪ ಅಂದೇಳಿ. ನಮ್ಮನ್ನ ಬೆಂಗಳೂರು ಏರ್ಪೋರ್ಟಿಗೆ ಬಿಡ್ಲಿಕ್ಕೆ ಬಂದವರು ಇವತ್ತು ವಾಪಸ್ ಕೊಲ್ಲೂರು ಬಸ್ ಹರ್ಸ್ಲಿಕ್ಕೆ ಬಂದಿದ್ದಾರೆ. ಸಂತೋಷ್ ಶೆಟ್ಟಿ ಅವರು. ನಾನು ಬರ್ತಾ ಇದ್ದೀನಿ. ಊರಿನಲ್ಲ ಅವರಲ್ಲ ಸಬ್ಸ್ಕ್ರೈಬರ್ಸ್ ಪೂರ ಅಲ್ಲಿ ಹೋಗಿ ಮತ್ತೆ ಕಂಡದ್ದ ಯಾರು ಜನ ಯಾರ್ಯಾರು ನಾ ಇದ್ದಲ್ಲ ಕಸಿನ್ ಅವ್ರು ಬಂದಿದ್ದಾರೆ. ಇವ್ರು ನಿಮ್ಮನ್ನೆಲ್ಲ ಬಿಡ್ತಾರೆ. ಸೊ ನಾನು ಇವಾಗ ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದೀನಿ. ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ನಾನು ಟ್ರೈನಾಗ ಹೋಗ್ತೆ. ಬೇಕಾದ್ರೆ ಹಂಗೊಂದು ವಿಡಿಯೋ ನಾನೇ ಮಾಡಿ ಕಳಿಸ್ತೇನೆ. ಓಕೆ ಫ್ರೆಂಡ್ಸ್, ಗುರುಗಂಟೆ ಪಾಳ್ಯದಲ್ಲಿದ್ದೀವಿ. ಬಸ್ ಬರ್ತಾ ಇದೆ. ಇಲ್ಲಿಗೆ ಈ 4 ಧಾಮ್ ಸೀರೀಸ್ ಅನ್ನ ಮುಗಿಸೋಣ. ಊರಿಗೆ ಹೋದ್ ಹೇಳುದಿಲ್ಲ, ಊರಿಗೆ ಹೋಗ್ತೆ ಅಂತ ಬಸ್ ಅದಕ್ಕೆ ನಾಳೆ ಬೆಳಗ್ಗೆ ಕೊಲ್ಲೂರಿಗೆ ಹೋಗ್ತು ಅಷ್ಟೇ. ದುರ್ಗಶಕ್ತಿ ಬಸ್ ಸೀದಾ ಕೊಲ್ಲೂರು. ಟಾಟಾ ಟಾಟಾ ಬಾಯ್.